ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಕರ್ಣನ ಮೇಲೆ ಭಯ ಶುರುವಾಗಿದೆ ನಳಿನ್ ಅವ್ರಿಗೆ. ಈ ಕಡೆ ನಳಿನ್ ಅವರು ಅವರ ಗಂಡ ದಯಾನಂದವ್ರ ಜೊತೆ ಮಾತಾಡ್ತಿದ್ದ ಮಾತನ್ನ ನೆನಪು ಮಾಡ್ಕೋತಿದ್ದಾರೆ. ಅವಳೇನಾದರೂ ಇದರಲ್ಲಿ ಪಾಲ್ದಾರಲಾಗಿದ್ರೆ ಅವಳನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಭಯ ಬೀಳ್ತಿದ್ರೆ, ಅಮ್ಮ ಕರ್ಣನ ತಲೆಯಲ್ಲಿ ಏನೋ ಹೂಡ್ತಿದೆ, ಕರ್ಣನ ಹತ್ರ ನಮ್ಮ ಬಂಡವಾಳ ಸಿಕ್ಕಾಕೊಂಡಿದೆ, ಖಂಡಿತ ವಿಶ್ವ ಏನಾದರೂ ಗೊತ್ತಾದರೆ ನಮ್ಮ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳ್ತಿದ್ರೆ. ಹೌದು, ಆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂದಾಗ, ಹೌದಮ್ಮ ನೀನು ಅಕ್ಕನ ಕರ್ಕೊಂಡು ಹೋಗಿದ್ಯಾ ಅನ್ನೋದಕ್ಕೆ ಸಾಕ್ಷಿ ಅವನ ಹತ್ರ ಇದೆ. ಆ ವಿಡಿಯೋನ ತೋರಿಸಿದ್ರೆ ಖಂಡಿತ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಕಾರಣ ನೀನು ನಾನೇನೆ ಅಂತಂದ್ರೆ ಕಣ್ಣನ ತಲೆನಿ ಏನೋ ಓಡ್ತಿದೆ. ಇಲ್ಲ ಅಂದಿದ್ರೆ ಸಾಹಿತ್ಯ ಅಷ್ಟೆಲ್ಲ ಬೈದರೂ ಕೂಡ ಅವ್ನ ವಿಡಿಯೋ ಯಾಕೆ ತೋರಿಸ್ಲಿಲ್ಲ, ನಮ್ಮನ್ನು ಅವಳು ಒಳಗೆ ಕರ್ಕೊಂಡು ಬರ್ತಿದ್ರು, ಏನೂ ಮಾತಾಡದೆ ಸುಮ್ಮನಿದ್ದಾನೆ ಅಂದರೆ ಅವನ ತಲೆಯಲ್ಲಿ ಏನೋ ಓಡ್ತದೆ. ಯಾವುದೇ ಕಾರಣಕ್ಕೂ ವಿಡಿಯೋನ ಈ ಮನೇಲಿ ಯಾರೂ ಕೂಡ ನೋಡಬಾರ್ದು, ಅದರಲ್ಲೂ ನಿಮ್ಮಪ್ಪ ನೋಡಿದ್ರಂತೂ ನಮ್ಮನ್ನು ತುಂಡು ತುಂಡಾಗಿ ಉಪ್ಪಿನಕಾಯಿ ಮಾಡಿಕೊಂಡು ತಿಂದುಬಿಡ್ತಾರೆ ಅಂತ ಹೇಳಿ ಭಯ ಬೀಳ್ತಿದ್ದಾರೆ ನಳಿನ. ಅಮ್ಮನ ಮಾತು ಕೇಳಿ ಮಗಳು ನಾಗ್ತಿದ್ದಾಳೆ. ಅಮ್ಮ ಮಾಡಿದ ಉಪ್ಪಿನಕಾಯಿ ಅಲ್ಲ, ಅಮ್ಮನ್ನೇ ಮಾಡಿದ ಉಪ್ಪಿನಕಾಯಿ ಅಂತ ಹೇಳ್ತಿದ್ದಾಳೆ. ನಿನ್ನೇನು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ, ನಿನ್ನ ಚಟ್ನಿ ಪುಡಿ ಮಾಡಿ ಮುಕ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಹೌದಮ್ಮ ಏನಮ್ಮ ಮಾಡೋದು ಅಂತ ಹೇಳ್ತಿದ್ರೆ, ಆ ಒಂದು ವಿಡಿಯೋನ ನಿಮ್ಮಪ್ಪ ಯಾವುದೇ ಕಾರಣಕ್ಕೂ ನೋಡಬಾರ್ದು ಅಂತಂದರೆ ಈ ಕಡೆ ಕಾರಣ ಬಂದಿದ್ದೆ ವೆಂಕಟೇಶ್ ಸರ್ ಮಾತ್ರ ಅಲ್ಲ, ಇಡೀ ಮನೆಯವರೇ ವಿಡಿಯೋ ನೋಡ್ತಾರೆ ಅಂತ ಹೇಳಿದ ತಕ್ಷಣ ನಳಿನವರು ಕೆಂಪೆ ಇರ್ತಿದ್ದಾರೆ. ಯಾಕೆ ಮೇಡಮ್ ಕೋಪ ಬಂತ ಅಂದಾಗ, ಇಲ್ಲಪ್ಪ ಇಲ್ಲ ಕಾರಣ, ನನಗೆ ಯಾಕೆ ಕೋಪ ಬರುತ್ತೆ ಹೇಳುವ ಅಂತ ನಳಿನವರು ಶ್ರಮ ಮಾಡ್ತಾರೆ. ನಂತರ ನನಗೆ ಗೊತ್ತಿದೆ ಕಾರಣ ನೀನು ಆ ವಿಡಿಯೋನ ತೋರಿಸಿಲ್ಲ ಅಂತ ನಳಿನವರು ಹೇಳ್ತಿದ್ರೆ, ನಾನು ಹೇಳ್ದಾಗ ಕೇಳಿದ್ರೆ ಮಾತ್ರ ತೋರಿಸೋದಿಲ್ಲ ಅಂತ ಕಾರಣ ಹೇಳ್ತಾರೆ. ಇವನೊಂದು ದೊಡ್ಡ ಮಹಾರಾಜ, ಇವನು ಹೇಳ್ದಾಗ ಕೇಳಬೇಕು ಅಂತ ಗ್ರೀಷ್ಮ ಹೇಳಿದ ತಕ್ಷಣ ಕಾಲ್ಗೆ ಹಾಕೊಂಡು ಒದ್ಬಿಡ್ತಾರೆ. ಅಮ್ಮ ಸುಮ್ಮನಿರು ಅಂತ. ಏನು ಹೇಳಿದೆ ಗ್ರೀಷ್ಮ ಅಂದಾಗ, ಅಯ್ಯೋ ನೀನು ಹೇಳ್ದಾಗ ಕೇಳೋಕ್ಕಾಗಲ್ವಾ, ಕೇಳ್ತೀವಿ ಅಂತ ಹೇಳಿದ್ದು ಅಷ್ಟೇ ಅಂತ ಹೇಳ್ತಿದ್ದಾರೆ ನಳಿನ. ಏನು ಮಾಡ್ಕೊಡ್ಬೇಕು ಕಾರಣ, ನೀನು ಏನು ಕೇಳಿದ್ರು ಕೂಡ ಮಾಡಿಕೊಡ್ತೀನಿ ಹೇಳು ಅಂತ ಹೇಳ್ತಿದ್ರೆ, ಅಯ್ಯೋ ನೀವು ಮಾಡಿಕೊಟ್ಟಿರೋ ರುಚಿ ಇನ್ನೂ ನಾಲ್ಗೆ ಮೇಲೆ ಆಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ದೊಡ್ಡ ಮಗಳು ಇದ್ದಾಳಲ್ವಾ ಅಂತಿದ್ರೆ, ನನಗೊಬ್ಬಳೇ ಮಗಳಿರೋದು, ಯಾವ ದೊಡ್ಡ ಮಗಳು ಇಲ್ಲ ಅಂತಿದ್ರೆ, ಸಾಹಿತ್ಯ ಅಲ್ವಾ ನಿಮ್ಮ ದೊಡ್ಡ ಮಗಳು ಅಂದಾಗ, ಇಲ್ಲ ಅವಳು ನನ್ನ ದೊಡ್ಡ ಮಗಳಲ್ಲ ಅಂತ ಸಾಹಿತ್ಯ ಬಗ್ಗೆ ಮಾತಾಡ್ಬಿಡ್ತಾರೆ ಈ ಕಡೆ ನಳಿನ್ ಅವರು. ಹೌದಾ ಹಾಗಿದ್ರೆ ಅಂತ ಹೇಳಿ ಫೋನ್ನ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತೋರಿಸ್ತಿದ್ದಾಗೆ, ಹೌದೌದು ಸಾಹಿತ್ಯ ನನ್ನ ದೊಡ್ಡ ಮಗಳು, ಅವಳಂದ್ರೆ ನನಗೆ ತುಂಬ ಇಷ್ಟ ಅಂತ ಡ್ರಾಮಾ ಶುರು ಮಾಡ್ತಾರೆ ನಳಿನ. ನಂತರ ನಳಿನವರು, ನಾನು ಅವಳನ್ನ ಚಿಕ್ಕದ್ರಿಂದ ಎಷ್ಟು ಚೆನ್ನಾಗಿ ಒಂದೇ ತಾಯಿ ಥರ ನೋಡ್ಕೊಂಡಿದ್ದೇನೆ ಗೊತ್ತಾ ಅಂತ ಹೇಳ್ತಿದ್ರೆ, ನೀವು ಮೊದಲು ಹೇಗೆ ನೋಡ್ಕೊಂಡು ಗೊತ್ತಿಲ್ಲ, ಈಗಂತೂ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೀವು ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಯ್ಯೋ ಖಂಡಿತ ನನ್ನ ಮಗಳು ಕಾರಣ, ಅವಳು ನೋಡ್ಕೊಳ್ದೆ ಇರ್ತೀನಿ ಅಂದಾಗ, ನೋಡ್ಕೊಳ್ಳಿಲ್ಲ ಅಂದರೆ ಪಿಕ್ಚರ್ ರವಿವಾಕಿ ಅಂತ ಫೋನ್ ತೋರಿಸಿ ದುಡ್ಡು ಕೈ ಮುಗಿದು ಅಲ್ಲಿಂದ ಹೊರಡ್ತಾನೆ ಕರ್ಣ. ನಂತರ ಹೋಗೋಕ್ಕೂ ಮುನ್ನ ಕರ್ಣ ಒಂದು ಎಚ್ಚರಿಕೆ ಕೊಟ್ಟು ಹೋಗಿರ್ತಾರೆ. ನನ್ನ ಮುಂದೆ ಒಂಥರ ಇರೋದು, ನಾನು ಹೋದ್ಮೇಲೆ ಹಿಂಸೆ ಕೊಡೋದೆಲ್ಲ ಮಾಡೋ ಹಂಗಿಲ್ಲ, ಇಲ್ಲ ಅಂದರೆ ವಿಡಿಯೋ ತೋರಿಸ್ಬೇಕಾಗತ್ತೆ ಅಂತ. ಇದರಿಂದಾಗಿ ನಳಿನ್ ಅವ್ರ ತಲೆ ಕೆಟ್ಟು ಹೋಗಿದೆ. ನಂತರ ಬೆಳಗ್ಗೆ ಆಗುತ್ತೆ. ಈ ಕಡೆ ಸಾಹಿತ್ಯ ತರಕಾರಿ ಹೆಚ್ಚುತ್ತಾನೆ. ಈ ಕಡೆ ರಿಷಿ ಮಾತನಾಡಿದ ಮಾತುಗಳು, ನನ್ನ ಮಾತು ಕೇಳಿದ್ರೆ ಪ್ರೀತಿಯಿಂದಾನೆ ತಾಳಿ ಕಟ್ತಿದ್ದೆ, ಆದರೆ ಕೇಳಲಿಲ್ವಲ್ಲ, ಇನ್ನೇನು ಮಾಡೋದು, ಹೀಗೆ ತಾಳಿ ಕಟ್ಟಬೇಕಾಗತ್ತೆ ಅಂತ ಹೇಳಿದ್ದು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ಹಾಗೆ ತರಕಾರಿ ಹೆಚ್ಚುತ್ತಾ ಕೈ ಕೊಯ್ಕೊಂಡ್ಬಿಡ್ತಾಳೆ. ಅಷ್ಟರಲ್ಲಿ ಬ್ಲಡ್ ಬಂದ್ಬಿಡುತ್ತೆ. ತಕ್ಷಣ ಈ ಕಡೆ ಚಿಕ್ಕಮ್ಮ ಬಂದಿದೆ, ಏನು ಮಾಡಿದೆ, ಕೈ ಕೊಟ್ಕೊಂಡೆ, ಈಗ ಕೊಯ್ಕೊಂಡು ಯಾವುದೇ ಕೆಲಸ ಮಾಡಿದೆ ನೆಪ ಇದ್ದು ಕುತ್ಕೊಂಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಂದಾಗ, ಅಯ್ಯೋ ಚಿಕ್ಕಮ್ಮ ಚಿಕ್ಕದಾಗಿ ಪೆಟ್ಟಾಗಿದೆ ಅಷ್ಟೇ, ಅದಕ್ಕೆಲ್ಲ ನಾನು ಸುಮ್ಮನೆ ಕೂತ್ಕೋತೀನಿ, ಎಲ್ಲ ಕೆಲಸ ಕೂಡ ನಾನೇ ಮಾಡ್ತೀನಿ, ನೀವೇನೂ ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳಿ ಅರಿಶಿಣದ ಪುಡಿ ಹಚ್ಕೋತಾಳೆ. ನಂತರ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವ ನಿನಗೆ, ಎಲ್ಲ ಕೂಡ ನೀನೇ ಮಾಡಬೇಕು, ಇನ್ನು ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಎಲ್ಲ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಚಿಕ್ಕಮ್ಮ ಎಲ್ಲ ಮಾಡ್ತೀನಿ ಅಂತ ಹೇಳಿ ತರಕಾರಿ ಹೆಚ್ಚುತ್ತಾಳೆ. ನಂತರ ಈ ಕಡೆ ಚಿಕ್ಕಮ್ಮ ಹೋಗ್ತಿದ್ದಾಗೆ ನೆಪ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಇವರೆಲ್ಲ ಅಂತ ಅಂದ್ಕೊಂಡು ಇಲ್ಲಿ ನಳಿನವ್ರು ಹೋಗ್ತಿದ್ರೆ, ಈ ಕಡೆ ಎಲ್ಲವನ್ನ ಕೂಡ ನೋಡಿದ್ದೆ ಈ ಕಡೆ ಕರ್ಣಂಗೆ ಶಾಕ್ ಆಗುತ್ತೆ. ಮತ್ತು ನಳಿನ ಮೇಡಮ್ ಅಂತ ಹೇಳಿ ನಳಿನವ್ರ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಏನು ಮೇಡಮ್ ಇದು, ಅಲ್ಲಿ ನಿಮ್ಮ ದೊಡ್ಡ ಮಗಳು ಕೈ ಕೊಯ್ಕೊಂಡಿದ್ರೆ ನೀವು ನೋಡಿದ್ರೆ ಈ ರೀತಿ ಬರ್ತಿದ್ರಲ್ಲ ಅಂತ ಹೇಳ್ತಿದ್ರೆ, ಯಾವ ನನ್ನ ದೊಡ್ಡ ಮಗಳು ಅವಳು ಅಂತ ಹೇಳೋಕೆ ಮುಂದಾಗ್ತಾರೆ. ಯಾಕೆ ಮೇಡಮ್ ನೇನೆ ಆಡಿದ ಮಾತು ಆಲ್ರೆಡಿ ಮರ್ತೋಯ್ತಾ, 60 ವರ್ಷಕ್ಕೆ ಅರಳು ಮರಳು ಅಂತಾರೆ, ನಿಮ್ಗಷ್ಟು ಏಜ್ ಆಗಿರುವ ಹಾಗೆ ಕಾಣಿಸ್ತಿಲ್ವಲ್ಲ ಅಂದಾಗ, ನನಗೇನೂ ಕೂಡ ಮರ್ತಿಲ್ಲ, ಹಾಗಂತ ನೀನು ಹೇಳೋದೆಲ್ಲ ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ, ಈಗ ಯಾವ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾನೆ ಈ ಕರ್ಣ ಅಂತ ಹೇಳಿ ವೆಂಕಟೇಶ್ವರ್ ಬರ್ತಾರೆ. ಈ ಕಡೆ ಅಯ್ಯೋ ನಾಟಕ ಏನೋ ನಡೀತದೆ, ಆದರೆ ಕ್ಯಾರೆಕ್ಟ್ರು ಬದಲಾಗಿದೆ, ಇಲ್ಲ ಮೇಡಮ್ ಅಂತ ಹೇಳಿ ಕರ್ಣ ಹೇಳೋಕೆ ಮುಂದಾಗ್ತಿದ್ರೆ, ಅಯ್ಯೋ ಸಾಹಿತ್ಯ ಬೆಳಕು ಕುಕ್ಕೊಂಬಿಟ್ಟಿದ್ದಾಳೆ, ಅದಕ್ಕೋಸ್ಕರ ಬ್ಯಾಂಡೇಜ್ ಹುಡ್ಕೋಕೆ ಅಂತ ಬಂದೆ, ಎಲ್ಲೂ ಕೂಡ ಕಾಣಿಸ್ತಿಲ್ಲ, ಬನ್ನಿ ಎಲ್ಲಿದೆ ಅಂತ ತೋರಿಸಿ ಅಂತ ಗಂಡನ ಹೇಳ್ಕೊಂಡು ಹೋಗೇ ಬಿಡ್ತಾರೆ ನಳಿನ.
ನಂತರ ಇದನ್ನು ನೋಡಿದೆ ಮಗ ಸ್ವರೂಪ್ ತುಂಬಾ ಖುಷಿ ಪಡ್ತಿದ್ದಾನೆ. ಕರ್ಣನ ಹತ್ರ ಬಂದಿದೆ, ಮಾತಾಡ್ತಿದ್ದಾನೆ. ಈ ಕಡೆ ಸಾಹಿತ್ಯವ್ರು ಖುಷಿಯಾಗಿರಬೇಕು. ಈಗ ತಾನೇ ಅವ್ರನ್ನ ಖುಷಿಯಾಗಿರು, ಅಸ್ತ್ರ ಸಿಕ್ಕಿದೆ, ಹೇಗಿನ್ ಮುಂದೆ ಆಡಿಸ್ತೀನಿ ನೋಡ್ತಾನು ಅಂತ ಹೇಳಿ ಇಬ್ಬರು ಕೂಡ ಕೈ ಹೊಡ್ಕೋತಾರೆ. ನಂತರ ಈ ಕಡೆ ರುಬ್ಬಕ್ಕೆ ಕುತ್ಕೊಂಡಿದ್ರೆ ಈ ಕಡೆ ಸಾಹಿತ್ಯ ಏನೇ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಯಾಕೆ ದೊಡ್ಡಮ್ಮ ಏನಾದರೂ ತಪ್ಪಾಯ್ತಾ ಅಂತ ಸಾಹಿತ್ಯ ಕೇಳ್ತಿದ್ರೆ ಅಷ್ಟರಲ್ಲಿ ಕರ್ಣ ಫೋನ್ ಇಟ್ಕೊಂಡು ಆ ಕಡೆ ಈ ಕಡೆ ಅಂತಿದ್ದಾಗೆ ಭಯ ಶುರುವಾಗ್ತದೆ. ನಳಿನ್ ಅವ್ರಿಗೆ ನಾಟಕ ಮಾಡೋಕೆ ಮುಂದಾಗ್ತಾರೆ. ನಂತರ ಸಣ್ಣ ಪೆಟ್ಟು ದೊಡಮ್ಮ ಅಂತ ಹೇಳ್ತಿದ್ದಾಳೆ. ಏನಿಲ್ಲ, ಪೆಟ್ಟಾಗಿದೆ, ರುಬ್ಬ ಕುತ್ಕೊಂಡಿದ್ಯಲ್ಲ ನೀನು, ಸುಮ್ಮನೆ ಎದೆಳು ಮೇಲೆ ಅಂದಾಗ ಅಯ್ಯೋ ಚಿಕ್ಕ ದೊಡಮ್ಮ ಅಂದಾಗ ಚಿಕ್ಕ ಆದರೂ ಉರ್ದೇ ಉರಿಯತ್ತೆ ಅಂತ ಹೇಳಿ ಬ್ಯಾಂಡೇಜ್ ಮಾಡಿ ಹೋಗು, ನೀನು ಡ್ರೆಸ್ ತೊಗೊಂಡು ಹೋಗು ಅಂತ ಹೇಳಿ ತಾವೇ ಕೆಲಸ ಮಾಡೋಕೆ ಮುಂದಾಗ್ತಾ ಇದ್ರೆ ಈ ಕಡೆ ಕರ್ಣ ನೋಡಿದ ಸೊಪ್ಪು ಹೀಗೆ ಇರಬೇಕು ಓಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದು ಯಾವ ಕರ್ಮನಪ್ಪ, ಆ ಸಾಹಿತ್ಯನ ಮನೆಯಿಂದ ಹೊರಗಡೆ ಹಾಕಿ ನೆಮ್ಮದಿ ಆಗಿರ್ಬೋದು ಅಂದ್ಕೊಂಡೆ, ಹರ್ಷದ ಕೂಳ್ಗೋಸ್ಕರ ವರ್ಷದ ಕೂಳು ಕಳ್ಕೊಂಡ್ರು ಅನ್ನೋವಾಗ ಆಯ್ತಲ್ಲಪ್ಪ ನನ್ನ ಪರಿಸ್ಥಿತಿ ಅಂತ ಅಂದ್ಕೊಂಡು ಅವರೇ ರುಬ್ಬಕ್ಕೆ ಶುರು ಮಾಡ್ಕೊತಿದ್ದಾರೆ. ಈ ಕಾರಣ ನನ್ನನ್ನು ಹಿಟ್ಟು ರುಬ್ಬೋ ಥರ ರುಬ್ತಿದಾನಲ್ಲಪ್ಪ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಮಗ ಸ್ವರೂಪ್ ಅಲ್ಲಿಗೆ ಬರ್ತಾನೆ. ನಂತರ ಈ ಕಡೆ ಸ್ವರೂಪ್ ಬಂದಿದೆ. ಏನು ಮಾಡ್ತಿದ್ಯಾ, ನೀನು ರುಬ್ತಿದ್ಯಲ್ಲ ಅಕ್ಕ ಎಲ್ಲಿ ಅಂದಾಗ ಅಯ್ಯೋ ನನ್ನ ಹಣೆ ಬರ ನನ್ನ ಕರ್ಮ ಅಂತಿರ್ತಾರೆ. ಅಷ್ಟರಲ್ಲಿ ಕರ್ಣನ ನೋಡಿದೆ. ಅಯ್ಯೋ ಪಾಪ ಸಾಹಿತ್ಯ ಕೈಕೊಂಡ್ಬಿಟ್ಲು, ಪಾಪ ಇದು ಮನೆ ದೊಡ್ಡ ಮಗಳು ಹಿರಿ ಮಗಳು, ಪಾಪ ರೆಸ್ಟ್ ತಗೊಳ್ಳಿ ಅಂತ ಕಳಿಸಿ ನಾನೇ ರುಬ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಏನಮ್ಮ ಹೇಳಿದೆ ಅಂತಿದ್ರೆ ಈ ಕಡೆ ಕರ್ಣನ ಮುಂದೆ ಮತ್ತಷ್ಟು ಹೋಗಲಿ ಸಾಹಿತ್ಯನ ಮಾತಾಡ್ತಿದ್ದಾರೆ ಇಲ್ಲಿ ಚಿಕ್ಕಮ್ಮ ನಳಿನ್ ಅವರು. ನಂತರ ಈ ಕಡೆ ಆಯಿ ಕರ್ಣನ ಮನೆಯಲ್ಲಿ ರಾಜೇಂದ್ರ ಇಲ್ವಾ ಅಂತ ಅರುಂಧತಿ ಅವ್ರನ್ನ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದಕ್ಕೆ ಹಾಗಿದ್ರೆ ರಾಜೇಂದ್ರ ಕೂಡ ಇಲ್ಲ. ಪಾಪಮ್ಮ ಹಾಗೆ ಅರುಂಧತಿನೂ ಕಳಿಸಿದ್ರೆ ಕೆಲಸ ಆಗತ್ತೆ ಅಂತ ಅಂದ್ಕೊಂಡಿದ್ದೆ. ಪಾಪಮ್ಮ ನಿನ್ನ ಜೊತೆ ದೇವಸ್ಥಾನಕ್ಕೆ ಹೋಗಬೇಕು, ಈ ಮನೆ ಒಳ್ಳೇದಕ್ಕೆ ಇವತ್ತು ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತಿದ್ರು. ಅವಳಿಗೆ ನಿನ್ನ ಹತ್ರ ಕೇಳೋದಕ್ಕೆ ಮುಜುಗರ ಅನಿಸುತ್ತೆ, ಅದಕ್ಕೆ ಹೇಳಲಿಲ್ಲ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಏನಂತೆ ಹೋಗಿ ಪೂಜೆ ಮಾಡಿಸಿದ್ರಾಯ್ತು, ನಾನೇ ಹೋಗಿ ಪಾಪಮ್ಮನ ಜೊತೆ ಮಾತಾಡ್ತೀನಿ ಅಂದಾಗ ನೀನು ಬೇಡ ನಾನೇ ಹೋಗಿ ಮಾತಾಡ್ತೀನಿ ಅಂತ ಅಯ್ಯೋ ಹೊರಡ್ತಾರೆ. ನಂತರ ಈ ಕಡೆ ಸಾಹಿತ್ಯಗೆ ಟೀಚರ್ ಕಾಲ್ ಮಾಡಿದ್ದಾರೆ. ಸಾಹಿತ್ಯ ಎಲ್ಲ ವಿಷಯನೂ ಟೀಚರ್ಗೆ ಹೇಳಿದಾಗ ಅಯ್ಯೋ ಅಂಥದ್ದೆಲ್ಲ ಆಗೋಯ್ತಾ, ರಿಷಿ ಅಷ್ಟು ಕೆಟ್ಟವನು, ಆ ರೀತಿ ಮಾಡಿದ್ನ, ಅಷ್ಟೊಂದು ಕತ್ಲಲ್ಲಿ ನೀವು ಯಾಕೆ ಹೋಗಿದ್ರಿ ಅಂದಾಗ ಮನೆಗೂ ಒಳ್ಳೇದಾಗಲಿ ಅಂತ ಚಿಕ್ಕಮ್ಮ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಅಂದಾಗ ನಿಮ್ಮ ಚಿಕ್ಕಮ್ಮ ಎಲ್ಲ ಹೋಗಿದ್ರು ಅಷ್ಟು ಎಲ್ಲ ಮಾಡಬೇಕಿದ್ರೆ ಅವರು ತಡಿಲಿಲ್ವಾ ಅಂದಾಗ ಅಯ್ಯೋ ತಡೆದಿರ್ತಾರೆ ಮೇಡಮ್, ನನ್ನ ಜೊತೆನೇ ಅಷ್ಟು ಕೆಟ್ಟದಾಗಿ ರಿಷಿ ನಡ್ಕೊಂಡ್ಮೇಲೆ ನಮ್ಮ ಚಿಕ್ಕಮ್ಮನ ಸುಮ್ಮನೆ ಬಿಟ್ಟಿರ್ತಾನೆ, ಅವ್ರಿಗೂ ಕೂಡ ಹೆದರ್ಸಿರ್ತಾನೆ, ಅವರು ಕೂಡ ಹೆದರ್ಕೊಂಡಿರ್ತಾನೆ ಅಂತ ಸಾಹಿತ್ಯ ಹೇಳ್ತಿದ್ದಾಳೆ. ನಂತರ ಈ ಕಡೆ ಆದರೂ ಕೂಡ ನಿಮ್ಮ ಚಿಕ್ಕಮ್ಮ ಬೇರೆಯವ್ರು ಯಾರಿಗಾರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬೋದಿತ್ತಲ್ವ ಅಂದಾಗ ಅಕ್ಕ ಕೈಕಾಲು ಆಡಿರೋದೆಲ್ಲ ಮೇಡಮ್, ಚಿಕ್ಕದ್ರಿಂದ ನಾನು ನಮ್ಮನ್ನೇ ನೋಡಿಲ್ಲ, ನನ್ನ ಚಿಕ್ಕಮ್ಮನೇ ನನಗೆ ತಾಯಿ ಥರ ಬೆಳೆಸಿರೋದು, ಮಾತು ಕೆಲವೊಮ್ಮೆ ವರ್ಟ್ ಆಗಿರ್ಬೋದು ಅಷ್ಟೇ, ಅವ್ರು ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ನಿನಗೆ ಕಾಲೇಜ್ ಅಪ್ಲಿಕೇಶನ್ ಕಳಿಸ್ತಾ ಇದ್ದೀನಿ, ಯಾವುದೇ ರೀತಿ ನೆಪ ಹೇಳಬಾರ್ದು ಅಂದಾಗ ಏನು ಮೇಡಮ್ ನಿಮ್ಮ ಮನಸ್ಸಲ್ಲಿ ತುಂಬಾ ನೋವಿದೆ, ಆದರೂ ಕೂಡ ನನ್ನ ಖುಷಿ ಕಾಳಜಿ ಬಗ್ಗೆ ಸಂತೋಷದ ಬಗ್ಗೆ ಯೋಚನೆ ಮಾಡ್ತೀರಲ್ವ ಅಂತ ಕೇಳ್ತಿದ್ದಾಳೆ. ಒಮ್ಮೆನೂ ಕೂಡ ನಿಮ್ಮ ನೋವನ್ನು ಹಂಚ್ಕೊಂಡಿಲ್ವಲ್ಲ ಮೇಡಮ್ ಅಂತ ಕೇಳ್ತಿದ್ರೆ ಕೆಲವೊಮ್ಮೆ ಎಷ್ಟು ನೋವುಗಳಿರುತ್ತೆ, ಅದು ಯಾವುದನ್ನು ಕೂಡ ಹೇಳ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನು ಕಾಲೇಜ್ ವಿಷಯದ ಬಗ್ಗೆ ಯೋಚನೆ ಸೇರ್ಕೊಳ್ಳೋದ್ರ ಬಗ್ಗೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇಲ್ಲಿ ನಮಗೆಲ್ಲ ತಿಳಿದಿರೋ ಪ್ರಕಾರ ಅನುರಾಧ ಟೀಚರ, ಇಲ್ಲಿ ಸಾಹಿತ್ಯ ಟೀಚರ್, ಆದರೆ ಇಲ್ಲಿ ಅನುರಾಧ ಅವರೇ ಕರ್ಣನ ತಾಯಿ ಅನಿಸ್ತದೆ. ಕರ್ಣ ಕೂಡ ಮುಖ ಕೂಡ ನೋಡಿಲ್ಲ ತನ್ನ ಮುಂದೆ, ಅಲ್ಲಿ ಅಪ್ಪ ಕೂಡ ಅನು ಅಂತ ಹೇಳ್ತಾರೆ, ಇಲ್ಲಿ ರಾಧಾ ಟೀಚರ್ ಅಂತ ಹೇಳ್ತಾರೆ, ಆದರೆ ಅವರ ಪೂರ್ತಿ ಹೆಸರು ಅನುರಾಧ. ಆದರೆ ಈ ಒಂದು ವಿಷಯ ರಿವೀಲ್ ಆಗಬೇಕಾಗಿದೆ, ಇಲ್ಲಿ ಸಾಹಿತ್ಯ ಟೀಚರ್ ಅನುರಾಧ ಅವರೇ ಕರ್ಣನ ಅಮ್ಮ. ಆ ಒಂದು ಸತ್ಯ ರಿವೀಲ್ ಆದರೆ ಮುಂದೆ ಎಷ್ಟು ಕಥೆಗಳು ತೆರೆದುಕೊಳ್ಳುತ್ತೆ. ಹಾಗಿದ್ರೆ ಯಾಕೆ ಇಲ್ಲಿ ಕರ್ಣನ ಬಿಟ್ಟು ಅನುರಾಧ ಅವರು ರಾಜೇಂದ್ರ ಅವರಿಂದ ದೂರ ಹೋಗಿದ್ದು ಸಾಕಷ್ಟು ರೀತಿಯ ಗುಟ್ಟು ರಟ್ಟಾಗೋದ್ರಲ್ಲಿದೆ. ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ